ಪ್ರಾಣ ರಕ್ಷಿಸಲಾಗದ ಸರ್ಕಾರಕ್ಕೆ, ಜನರ ಪ್ರಾಣ ರಕ್ಷಿಸಲಾಗದ ಸರ್ಕಾರಕ್ಕೆ, ಜನರ ಪ್ರಾಣ ರಕ್ಷಿಸಲಾಗದ ಸರ್ಕಾರಕ್ಕೆ, ಜನರಿಗಾಗಿ ಆಸ್ಪತ್ರೆಗಳನ್ನು ತೆರೆಯಲಾಗದ ಸರ್ಕಾರಕ್ಕೆ, ಜನರ ಪ್ರಾಣ ಕಾಪಾಡಲಾಗದ ಸರ್ಕಾರಕ್ಕೆ, ಜನರಿಗೆ ಆಂಬುಲೆನ್ಸ್ ಒದಗಿಸಲಾಗದ ಸರ್ಕಾರಕ್ಕೆ, ಜನರಿಗೆ ಆಂಬುಲೆನ್ಸ್ ಒದಗಿಸಲಾಗದ ಸರ್ಕಾರಕ್ಕೆ ಕರೋನಾ ವಿಪತ್ತಿನಿಂದ ಜನರ ಪ್ರಾಣ ಕಾಪಾಡಲಾಗದ ಸರ್ಕಾರಕ್ಕೆ, ಕರೋನಾ ಹೆಸರಲ್ಲಿ ಕೋಟ್ಯಾಂತರ ಭ್ರಷ್ಟಾಚಾರ ಮಾಡಿರುವ ಸರ್ಕಾರಕ್ಕೆ, ಜನರ ಮಾನ ಸರ್ಕಾರ ಜನರ ನಂಬಿಕೆನೇ ಕಳ್ಕೊಂಡಿದೆ. ನೀವು ನಮ್ಮನ್ನು ಆರೋಗ್ಯ ಕಾಪಾಡಲ್ಲ, ನಮಗೆ ರಕ್ಷಣೆ ಕೊಡಲ್ಲ, ನಮ್ಮ ಹಸು ನೀಗಿಸಲ್ಲ ಅಂತೇಳಿ ಜನ ನಿಮ್ಮನ್ನು ಬಿಟ್ಟು ಇವತ್ತು ಹೊರಗಡೆ ಹೋಗ್ತಾರೆ. ಬೆಂಗಳೂರನ್ನೇ ಬಿಟ್ಟು ಹೊರಗಡೆ ಹೋಗ್ತಾರೆ. ಒಂದು ಕಡೆ ಜನರ ನಂಬಿಕೆನೇ ಕಳ್ಕೊಂಡಿದ್ವಿ, ಮತ್ತೊಂದು ಕಡೆ ಈ ಕರೋನಾ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರಗಳು ನಡೆಸಿದ್ರಿ. ಅದ್ರ ಬೆಲೆ 10 ರೂಪಾಯಿ ಇದ್ದರೆ 30 ರೂಪಾಯಿ ಕೊಟ್ಟು ಕೊಂಡ್ಕೊಂಡಿದ್ರಿ ಅನ್ನೋದು ಈಗಾಗಲೇ ಎಲ್ಲ ಪತ್ರಿಕೆಗಳು ಬಂದಿದೆ. ವಿರೋಧ ಪಕ್ಷದವರು ಕೂಡ ಇದನ್ನು ಧ್ವನಿ ಎತ್ತಿದರೆ ನಾವು ಅವರ ಹೋರಾಟಕ್ಕೆ ಬೆಂಬಲಿಸ್ತೇವೆ. ಇವತ್ತು ಜನರ ಪರಿಸ್ಥಿತಿ ಏನಾಗಿದೆ, ಕಳೆದ 3-4 ತಿಂಗಳಿಂದ ಈ ಕರೋನಾ ಹೆಸರಲ್ಲಿ ಜನ ಭಯಭೀತರಾಗಿದ್ದಾರೆ, ಜಿಗುಪ್ಸೆಗೊಳಗಾಗಿದ್ದಾರೆ, ಅತ್ಯಂತ ನೋವಿನಲ್ಲಿದ್ದಾರೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಜನತೆ ಇದ್ದಾರೆ. ಅಂಥ ಜನರಿಗೆ ನಿಮ್ಮೆಲ್ಲ ಕೋಟ್ಯಾಂತರ ರೂಪಾಯಿ ದುಡ್ಡಿದೆ. 20 ಲಕ್ಷ ಕೋಟಿ ಪ್ರಧಾನಮಂತ್ರಿಗಳು ಅನೌನ್ಸ್ ಮಾಡವ್ರೆ, ಎಲ್ಲೋಯ್ತು? 5600 ಕೋಟಿ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ರಿ, ಎಲ್ಲೋಯ್ತು? ಈಗ ಬಡವನಿಗೆ ಕಾಯಿಲೆ ಬರ್ತದ್ರೆ ತಕ್ಷಣ ಸಡನ್ ಆಗಿ ಬರ್ತದೆ. ಅವನು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಅವನು 1 ಲಕ್ಷ ಕಟ್ಟಿ ಅಂತಾರೆ. ಯಾವುದೇ ಹಾಸ್ಪಿಟ್ಲಿಗೆ ಹೋದರೆ 1 ಲಕ್ಷ ಕಟ್ಟಿದ್ರೆ ಬೆಡ್ ಕೊಡ್ತಾರೆ. 1 ಲಕ್ಷ ಯಾವನು ಇಟ್ಕೊಂಡು ಕಾಯಿಲೆನ ಬರಮಾಡ್ಕೋತಾನೆ? 1 ಲಕ್ಷ ರೂಪಾಯಿ ಕೊಡೋಕ್ಕಾಗಲ್ಲ. ಅವ್ನು ಪರ್ ಡೇ 25,000 30,000 ಈಗ ಶೋಷಣೆ ಮಾಡ್ತಿದ್ದಕ್ಕೊಂದು ಸರ್ಕಾರ ಅಂತಾರ? ಜನರ ರಕ್ಷಣೆನ, ಜನ ಮಾನ ಪ್ರಾಣ ನೀವು ಕಾಪಾಡಿಲ್ಲ ಅಂದರೆ ನೀವು ಯು ಆರ್ ನಾಟ್ ದಿ ಗೌರ್ಮೆಂಟ್. ನೀವು ಪ್ರಾರಂಭದ ಬಿಗಿನಿಂಗಲ್ಲೇ ನೋಡಿ, ಆರೋಗ್ಯ ಮಂತ್ರಿಗಳು, ವೈದ್ಯಕೀಯ ಮಂತ್ರಿಗಳು ಪ್ರಾಬ್ಲಮ್, ಅದಂತರ ಅವ್ರ ಮೇಲೆ ಶಿಕ್ಷಣ ಮಂತ್ರಿನ ಹಾಕಿದ್ರಿ, ಅವ್ರ ಮೇಲೆ ಕಂದಾಯ ಮಂತ್ರಿನ ಹಾಕಿದ್ರಿ. ನಿಮ್ಮಲ್ಲಿ ಒಂದು ಐಕ್ಯಮತ್ಯ ಇಲ್ಲ. ನೀವು ಈ ಜನರ ಸಂಕಷ್ಟನ ಕಾಪಾಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಕ್ಕೆ ಇವತ್ತು ಜನರು ಪ್ರತಿ ಬೀದಿಲಿ ಗಲ್ಲಿಲಿ ಈ ಕಡೆ ಕೆಲಸಕ್ಕೆ ಹೋಗಿಲ್ಲ ಅಂದರೆ ಹಸುವು, ಹೊರಗಡೆ ಬಂದರೆ ಭದ್ರತೆ ಇಲ್ಲ, ಮನೆಯಲ್ಲಿದ್ದರೆ ಯಾವಗಳಿಗೆ ಕಾಯಿಲೆ ಬರ್ತದೋ, ಬಂದಂಥ ಕಾಯಿಲೆಗೆ ಕನಿಷ್ಠ ನಿಮ್ಮಲ್ಲಿ ಆಂಬುಲೆನ್ಸ್ ಒದಗಿಸೋಕೆ ನಿಮ್ಮಲ್ಲಿ ಆಗ್ತಾ ಇಲ್ಲ ಅಂದರೆ ಇನ್ನೇನು ಸರ್ಕಾರ ನಡೆಸಿರಿ? ಸರ್ಕಾರದಲ್ಲಿ ದುಡ್ಡಿಲ್ವಾ? ಈಗೇನು 3-4 ತಿಂಗಳಿಂದ ಸರ್ಕಾರ ನಡೆದಿಲ್ವಾ? ಎಲ್ಲ ಸರ್ಕಾರಿ ಆಫೀಸಲ್ಲಿ ಲೈಟ್ ಓಡಿದೆ, ಫ್ಯಾನ್ ಓಡಿದೆ, ಎಲ್ಲನೂ ನಡೆದಿದೆ ಸರ್ಕಾರದಲ್ಲಿ. ಆದರೆ ಬಡವರು ಕೂಡ ಅರ್ಜಿಗಳು ಮಾತ್ರ ಟಪಲಾಗಿ ಕೊಡಿ, ಆ ಕೊಟ್ಟ ಅರ್ಜಿನ 15 ದಿನ ಮೇಲೆ ಭೇಟಿ ಆಗ್ತಿದ್ರೆ ಇಲ್ಲಿ ಅಂಥ ನೀತಿಗೆಟ್ಟ ಸರ್ಕಾರ, ದುರ್ಬಲ ಸರ್ಕಾರ, ಅಸಮರ್ಥ ಸರ್ಕಾರ, ಅನರ್ಹ ಸರ್ಕಾರ ಇದು. ಅದರಿಂದಾಗಿ ಕೂಡಲೇ ಯಾರೇ ಆಗಲಿ, ಬಡವರಾಗಲಿ ಶ್ರೀಮಂತರಾಗಲಿ, ಕರೋನಾ ಎಫೆಕ್ಟಿಂದ ಹಾಸ್ಪಿಟಲ್ ಅಡ್ಮಿಟ್ ಆದರೆ ಅವರಿಗೆ ಫ್ರೀಯಾಗಿ ಚೆಕಪ್ ಮಾಡಿ, ಅವರಿಗೆ ಆಂಬುಲೆನ್ಸ್ ಕೊಡಿ. 3 ತಿಂಗಳಿಂದ ಯಾರ್ಯಾರು ಹಾಸ್ಪಿಟ್ಲಲ್ಲಿ ಇದ್ದಾರೋ ಅವರೆಲ್ಲರ ಬಿಲ್ಲುಗಳು ಮನ್ನಾ ಮಾಡಿ, ಸರ್ಕಾರದಲ್ಲಿ ದುಡ್ಡಿದೆ ಸರ್ಕಾರಕ್ಕೆ ಪ್ರೊವೈಡ್ ಮಾಡಿ. ಈ ಟೈಮಲ್ಲಿ ಕೂಡ ಮೋರಿ ಕ್ಲೀನ್ ಮಾಡೋಕ್ಕೆ ಹೋಗ್ತೀರಿ, ರೋಡ್ಗಳು ಮಾಡೋಕ್ಕೆ ಹೋಗ್ತೀರಿ, ಕಾಂಟ್ರಾಕ್ಟರ್ನ ಓಲೈಸ್ತೀರಿ. ಇಂಥ ಡೆವಲಪ್ಮೆಂಟ್ ದುಡ್ಡು ಮಾಡಿ ಕಮಿಷನ್ ಮಾಡೋಕ್ಕಾಗುತ್ತೆ. ಜನರಿಗೆ ನಾವೇನು ಕೇಳ್ತಾ ಇಲ್ಲ. ಜನ ನಮಗೆ ನಿವೇಶನ ಇಲ್ಲ ಅಂತ ಕೇಳಿದ್ರು, ಜನಕ್ಕೆ ನೀವು ನಿವೇಶನ ಕೊಟ್ಟಿಲ್ಲ. ಜನ ನಮ್ಗೆ ಉದ್ಯೋಗ ಇಲ್ಲ, ಉದ್ಯೋಗ ಕೊಟ್ಟಿದ್ರು, ಅದು ಕೊಟ್ಟಿಲ್ಲ. ಪ್ರಾಣ ರಕ್ಷಣೆ ಕೊಡಿ ಅಂತ ಕೇಳಿದ್ರು, ಅದು ಕೊಟ್ಟಿಲ್ಲ. ಕನಿಷ್ಠ ಇಂಥ ಟೈಮಲ್ಲಿ ನೀವು ಇಮಿಡಿಯೇಟಾಗಿ ಇದನ್ನು ಮುಪ್ಪತ್ತಾಗಿ ಜನರಿಗೆ ಆರೋಗ್ಯನ ಕಾಪಾಡಬೇಕಂತ ಹೇಳಿ ನಾವೆಲ್ಲ ಒಕ್ಕೂಟದ ಪರವಾಗಿ ನಾವು ಮುಖ್ಯಮಂತ್ರಿಗಳನ್ನು ಒತ್ತಾಯಿಸ್ತೇವೆ. ಸರ್, ಇವತ್ತು ರಾಜ್ಯ ಸರ್ಕಾರ ಏನಿವತ್ತು ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ವಿಶ್ವದಲ್ಲಿ ಬಂದಿರತಕ್ಕಂತಹ ಕರೋನಾ ಎಂಬ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟುವಲ್ಲಿ ಯಶಸ್ವಿ ಆಗ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಈ ಸಂಪೂರ್ಣ ಸರ್ಕಾರ ಇವತ್ತು ವಿಫಲವಾಗಿದೆ. ಇವತ್ತು ಒಂದು ಬೆರಳಿಕೆಯಷ್ಟು ಒಂದು ಸೋಂಕಿತರು ಇರುವಂತಹ ಸಂದರ್ಭದಲ್ಲಿ 3 ತಿಂಗಳು ಒಂದು ಲಾಕ್ಡೌನ್ನ ಘೋಷಣೆ ಮಾಡಿದ್ರು. ಆದರೆ ಲಾಕ್ಡೌನ್ನ ಘೋಷಣೆ ಮಾಡಿದ ತೆರವುಗೊಳಿಸಿದ ನಂತರ ಇವತ್ತು ದಿನೇ ಹತ್ತಿದ್ದು 20 ಆಯಿತು, 20 100 ಆಯಿತು, 100 ಇದ್ದದ್ದು 500 ಆಯಿತು, 500 ಇದ್ದು 1000 ಆಯಿತು, 1000 ಇದ್ದದ್ದು 2000 ಆಗ್ತಾ ಇದೆ, 2000 ದಾಟ್ತಾ ಇದೆ, ಗಡಿ ದಾಟ್ತಾ ಇದೆ. ಆದರೂ ಸಹ ಸರ್ಕಾರಗಳು ಎಚ್ಚೆತ್ತುಕೊಳ್ಳದೆ ಇವತ್ತು ಮೀನಾಮೇಷ ಎಣಿಸ್ತಾ ಇವತ್ತು ಒಬ್ಬ ಸರ್ಕಾರದ ಸಚಿವ ಹೇಳ್ತಾನೆ, ಸಭೆಯಲ್ಲಿ ಈ ಒಂದು ವಿಷಯ ಬಂತು, ಲಾಕ್ಡೌನ್ ವಿಷಯ, ನಾನೇ ಹೇಳಿದ್ದೀನಿ ಲಾಕ್ಡೌನ್ ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳ್ತಾ ಇದ್ದಾರೆ. ಲಾಕ್ಡೌನ್ ಬೇಡ ಅಂದರೆ ಬೇರೆ ಪರ್ಯಾಯ ವ್ಯವಸ್ಥೆ ಆದರೂ ಮಾಡಬೇಕಲ್ಲ. ಯಾವುದೂ ಒಂದು ವ್ಯವಸ್ಥೆನೇ ಮಾಡದೆ ಇವತ್ತು ಸರ್ಕಾರ ನೀಚೆಗೆಟ್ಟ ಸರ್ಕಾರ ಆಗಿ ಕುಳಿತಿದೆ. ಇವತ್ತು ಲಜ್ಜೆಗೆಟ್ಟ ಸರ್ಕಾರವಾಗಿ ಇವತ್ತು ಮುಖ್ಯಮಂತ್ರಿಗಳಿರ್ಬೋದು, ಸಚಿವರಿರ್ಬೋದು, ಶಾಸಕರಿರ್ಬೋದು, ಸಂಸದರಿರ್ಬೋದು, ಇವತ್ತು ಸಂಸದರಿಗೆ ಶಾಸಕರಿಗೆಲ್ಲ ಇವತ್ತು ರೋಗ ಹರಡ್ತಾ ಇದೆ. ಆದರೂ ಸಹ ಎಚ್ಚೆತ್ತುಕೊಳ್ತಾ ಇಲ್ಲ. ಅಂದರೆ 3 ಬಿಟ್ಟು ಸರ್ಕಾರ